ಸಂಬಂಧಗಳು ಮುರಿಬಾರ್ದಂತೀವಿ ನಾವು. ಯಾವ ಸಂಬಂಧಗಳು ಖಾಯಂ ಉಳ್ದಾವ? ಈ ಭೂಮಿಯ ಮೇಲೆ ಗುರು ಶಿಷ್ಯರ ಸಂಬಂಧಗಳು ಸತ್ಯ ಅಂತ ಹೇಳ. ಶಾಪಾನುಗ್ರಹ ಸಮರ್ಥ, ಶಾಸ್ತ್ರಾಸ್ತ್ರಗಳಲ್ಲಿ ಶರಾದಪಿ ಶಾಪಾದಪಿ ದ್ರೋಣಾಚಾರ್ಯ ಏನೂ ಅರಿಯದ ತನ್ನ ಮೂರ್ತಿ ಮಾಡಿ ವಿದ್ಯಾ ಕಲಿತ ಒಬ್ಬ ಬಡವ ಬಾಲಕನ ಬೆರಳನ್ನ ಸಹಿತ ಬಿಡಲಿಲ್ಲ ಒಬ್ಬ ಗುರು. ಏನು ಗುರು ಶಿಷ್ಯರ ಸಂಬಂಧ ಉಳ್ದಾವಂತ ಹೇಳ. ಏನು ಗಂಡ ಹೆಂಡತಿಯ ಸಂಬಂಧಗಳು ಉಳ್ದಾವಂತ ಹೇಳ. ಜಮದಗ್ನಿ ಋಷಿಯೇ ತನ್ನ ಮಗನಿಗೆ ಹಚ್ಚಿತ್ತ ಹೆಂಡತಿಯಾದ ರೇಣುಕೆಯ ಹತ್ಯೆ ಮಾಡದ. ಯಾವ ಸಂಬಂಧ ಉಳ್ದಾವಂತ ಹೇಳಿ. ಏನು ತಾಯಿ ಮಗುವಿನ ಸಂಬಂಧ ಉಳ್ದೈತೆ ಅಂತ ಹೇಳ. ಸಣ್ಣ ಹುಡುಗಿದ್ದಾಗ ಅವು ಕೆಲಸ ಮಾಡ್ತಿರ್ತಾಳ, ಸರಿಸ್ತಿರ್ತಾಳ, ಅದಕ್ಕೆ ದೂರ ಸರಿ ಆ ಕಡೆ ಕೆಲಸ ಮಾಡ್ತೀನಿ ಕೈ ಬಿಟ್ಟಾಡ್ ಅಂತ ದೂರ ಸರಿಸ್ತಿರ್ತಾಳ. ಮಗು ಅಂಬೆಗಾಲ್ ಇಟ್ಕೊಂಡು ತಾಯಿ ತೊಡಿ ಮೇಲೆ ಬರ್ತಿರ್ತೈತಿ. ಇವತ್ತು ಮಗನ್ ನೋಡ್ಬೇಕಂತ ಕರಿತಾಳ, ಮಗ ದೂರ ಸರಿಯಕತ್ತನ. ಯಾವ ಸಂಬಂಧಗಳು ಉಳಿತಾವ ಹೇಳಿ ಇಲ್ಲಿ? ಸುಮ್ಮನ ನಮಗ ಅನಸ್ತೈತಿ ನಾವು ಖಾಯ ಮಾಡ್ಕೊಳಕ್ ಹೊಂಟಿವಿ, ಆದ್ರೆ ಅದರ ನಿಜ ರೂಪನ ಅದು ಇಲ್ಲ ಅಷ್ಟೇ. ಅಣ್ಣ ತಮ್ಮರ ಸಂಬಂಧ ಉಳ್ದಾವೇನು ಜಗತ್ತಿನೊಳ? ಏನ್ ಅಣ್ಣ ತಮ್ಮ ಇಬ್ರು ಅಪ್ಪ ಹೊಲ ಬ್ಯಾರಿ ಮಾಡಿ ಕೊಟ್ಟಿದ್ದ, ಬದುವಿನ ಮ್ಯಾಲ ಮಾವಿನ ಗಿಡ ಬೆಳೆದಿತ್ತು. ಬಡ್ಡಿ ಬೇರ ಅಣ್ಣನ ಹೊಲದ ಕಡೆ ಇತ್ತು, ಮಾವಿನ ಗಿಡ ತಮ್ಮನ ಹೊಲದಾಗ ಬಾಗಿತ್ತು. ಅಣ್ಣ ಈ ಹಣ್ಣು ನನಗ್ ಬೇಕು ಅಂತ ಅಣ್ಣ, ಯಾಕಂದ್ರೆ ಬೇರೆ ನನ್ನ ಹೊಲದಾಗ ಅದಾವ, ಬಡ್ಡಿ ನನ್ನ ಹೊಲದಾಗ ಐತಿ. ತಮ್ಮ ಬೇರೆ ಬಡ್ಡಿ ನಿನ್ ಹೊಲದಾಗಿದ್ರೆ ಏನಾಯ್ತು, ಹಣ್ಣು ನನ್ನ ಹೊಲದಾಗ ಬಾಗಿ ಬಿಟ್ಟೈತಿ, ನಂದಿದು ಅಂತ ತಮ್ಮ. ಯಾರು ಹಿರಿಯರು ಹೇಳಿದ್ರು ಕೇಳಿಲ್ಲ, ಕೇಸ್ ನಡೀತು. ಕೋರ್ಟ್ ಮುಗೀತು, ಹೈಕೋರ್ಟ್ ಮುಗೀತು, ಸುಪ್ರೀಂ ಕೋರ್ಟಿಗೆ 10 ವರ್ಷ ನಡೀತು ಕೇಸ್ ನಡೆದು ಕೊನೆಗೆ ಒಬ್ರಂಗಾತ್. ಪಾಪ ಇದಕ್ಕೇನು ಗೊತ್ತು, ಮಾವಿನ ಗಿಡಕ್ಕೆ ಅಣ್ಣತಮ್ಮಗಳು ಬ್ಯಾರೆ ಅಕ್ಕಾರ, ಇವ್ರ ಹೊಲ್ದಾಗ ಬಿಡಬಾರ್ದು, ಇವ್ರ ಹೊಲ್ದಾಗ ಬಿಡ್ಬೇಕಂತ. ಪಾಪ ನಾವಂತೂ ಬ್ಯಾರೆ ಆಗುದಿಲ್ಲ, ಇವ್ರು ಬ್ಯಾರೆ ಅಕ್ಕಾರ ಅಂತ ಅದಕ್ ಗೊತ್ತಿಲ್ಲ. ಏನ್ ಅಣ್ಣನ ಹೊಲದ ಬೇರ, ತಮ್ಮನ ಹೊಲದಾಗ ಹಣ್ಣ. ಸುಪ್ರೀಂ ಕೋರ್ಟಿಗೆ ಹೋತ್ 10 ವರ್ಷ ನ್ಯಾಯ ನಡೀತು. ತಮ್ಮ ಗೆದ್ದಿದ್ದ, ಕೋರ್ಟ್ನಾಗ ಗೆದ್ದಿದ್ದಕ್ಕ ಇಡೀ ಊರಿಗೆ ಊಟ ಹಾಕಿಸ್ದ, ಕೋರ್ಟ್ನಾಗ ಗೆದ್ದಿನಿ ಅಂತ. ಬೆಳಿಗ್ಗೆ ಎದ್ದು ಪೂಜಾ ಗೀಜಾ ಮಾಡಬೇಕಂತ ಹೊಲಕ್ ಬರ್ತಾನ, ಬರದ್ರಾಗ ಯಾರೋ ಗಿಡನ ಕಡ್ಕೊಂಡು ಹೋಗ್ಬಿಟ್ಟಿದ್ರು, ಗಿಡನ ಇರ್ಲಿಲ್ಲ. ಕೋರ್ಟಿನೊಳಗ ನ್ಯಾಯ ಗೆದ್ದಿತ್ತು, ಅದ್ರ ಸಂಬಂಧ ಸತ್ತಿತ್ತು. ಇದನ್ನ ಹೇಳ್ಬೇಕಾಗೈತೆ ನಾವು. ನ್ಯಾಯ ಗೆದ್ದಿತ್ತು, ಸಂಬಂಧವೇ ಸತ್ತಿತ್ತಲ್ಲ. ಯಾವ ಸಂಬಂಧಗಳು ಉಳ್ದಾವ್ ಹೇಳ್ರಿ? ಗಂಡ ಹೆಂಡತಿಯ ಸಂಬಂಧ ಉಳ್ದಾವೇನು ಜಗತ್ತಿನೊಳಗ? ನೀವು ಮದುವೆ ಆಗಿರಲ್ಲ, ನಿಮ್ ಫೋಟೋ ನೋಡ್ರಿ ಮೊದಲಿನ, ಯಾವಾಗಿನ ಮ್ಯಾರೇಜ್ ಫೋಟೋ ನೋಡ್ರಿ, ಈಗಿನ ಫೋಟೋ ನೋಡ್ಕೊಡ್ರಿ. ನೀವು ನಿಮ್ಮ ಮ್ಯಾರೇಜ್ ಫೋಟೋದಾಗ ನಿಮ್ಮ ತುತ್ ಅವ್ರ ಬಾಯಾಗ, ಅವ್ರ ತುತ್ ನಿಮ್ ಬಾಯಾಗ. ಅದು ಹುಡುಗ ಫೋಟೋ ತೆಗೆದು ನೋಡ್ತಿತ್ತು, ನೋಡಿ ಅಂತಿತ್ತು, ಈ ತುತ್ತ ಕುತ್ತು ತಂದಿತ್ತು ನನ್ ಜೀವನದೊಳಗ ಈ ತುತ್ತ ಕುತ್ತು ತಂದೈತ್ ನನಗೆ. ಅವ ತಂದ ಅವ್ರ ಬಾಯಾಗ ಇವ್ರ ತುತ್ತಿಟ್ಟಿದ್ದು, ಇವ್ರ ಬಾಯಾಗ ಅವ್ರ ತುತ್ತಿಟ್ಟಿದ್ದು, ಒಂದು ಲ್ಯಾಂಬಿನೇಷನ್ ಮಾಡಿಸದ. ಮತ್ತದನ್ನ ಇದನ್ನ ನೆನಪಿಡ್ಬೇಕು. ಇದನ್ನ ಲ್ಯಾಂಬಿನೇಷನ್ ಮಾಡಿಸಿ ಮನ್ಯಾಗ ಅದು ಸೋಫಾ ಸೆಟ್ ಅದ ಹಾಕಿರ್ತಾರಲ್ಲ, ಟಿವಿ ಮೇಲೆ ದೇವ್ರ ಫೋಟೋ ಅಲ್ಲ, ಇವ್ರಿಬ್ಬರದು ತುತ್ತಿನ ಫೋಟೋ ಹಾಕಿ ಲ್ಯಾಂಬಿನೇಷನ್ ಮೇಲೆ ಹಾಕಿ ಸೋಫಾ ಸೆಟ್ ಮೇಲೆ ಕೂಡ್ತಿದ್ದ. ಅದನ್ನ ನೋಡ್ತಿದ್ದ, ಸಂತೋಷ ಅನಿಸ್ತಿತ್ತು. 1 ವಾರ ಆತ್ ನೋಡ್ರಿ. 1 ವಾರ ಆದ್ಮೇಲೆ ಅವ್ರ ತುತ್ತ ಅವ್ರ ಬಾಯಾಗ, ಇವ್ರ ತುತ್ತ ಇವ್ರ ಬಾಯಾಗ. ಇದು ಹುಡುಗ 1 ತಿಂಗಳಾತು, 2 ತಿಂಗಳಾತು. ಹೊರಗೆ ಹೋಗಿ ಬಂದ ಕೂಡ್ಲೆ ಮೊದಲು ಡೈನಿಂಗ್ ಟೇಬಲ್ ಮೇಲೆ ಇಡ್ತಿದ್ರಿ ಎಲ್ಲ, ಈಗ ಊಟ ಅಂದ ಕೂಡ್ಲೆ ಅಲ್ಲಿ ಮಾಡಿಟ್ರಿ ನೋಡಿ ಹಿಡ್ಕೊ ಹೋಗಂದ್ರ ಅವ್ರು. ತಾಟ್ನ್ಯಾಗ ನೀಡ್ಕೊಂಡು ಬಂದು ಸೋಫಾ ಸೆಟ್ ಮೇಲೆ ಕುಂತು ಒಮ್ಮೆ ಈ ತುತ್ತು ಉಣ್ತೈತಿ, ಒಮ್ಮೆ ಆ ತುತ್ತಿಗೆ ನೋಡ್ತೈತಿ. ಯಾವ್ದು ಖರೆ ಇದು? ಅದು ಹುಡುಗ ಅಂತಿತ್ತು, ಅಲ್ಲೆಲ್ಲೆಲ್ಲೆಲ್ಲೆ ಈ ತುತ್ತಿಗೆ ಮೋಸ ಹೋದ್ನಪ್ಪ ನಾನು ಅಂತಿದ್ದ. ಯಾವ್ದು ಉಳ್ದೈತಿ ಹೇಳ್ರಿ? ಹೆಚ್ಚ ಕಡಿಮೆ ಯಾವ ಸಂಬಂಧಗಳು ಉಳ್ದಿಲ್ಲ ಇಲ್ಲ ಅನಿಸ್ತೈತ ಅಷ್ಟ. ನಾವು ಹೋಗಬಾರ್ದಂತೆ ಉಳ್ದಾವೇನು ಸಂಬಂಧಗಳು? ಒಂದಿಷ್ಟು ಪಕ್ಷಿಗಳು ಗೂಡು ಕಟ್ತಾವ, ಗುಬ್ಬಿ ಗೂಡು ಕಟ್ಟದ ಮೇಲೆ ಗೂಡು ಕಟ್ಟತೈತಿ, ಪಕ್ಷಿ ಮರಿಗಳನ್ನು ಮಾಡ್ತೈತಿ, ಎಲ್ಲೋ ಅಡ್ಡಾಡಿ ತಂದು ಹಾಕ್ತೈತಿ.
ಮರಿಗಳಿಗೆ ಕಾಳು ತಿನ್ನಿಸ್ತೈತಿ. ಯಾವಾಗ ರೆಕ್ಕಿ ಬಲಿತು ಕಾಳು ಕೊಟ್ಟ ಅವ್ವ ಅಪ್ಪನ್ನ ಮರೆತು ಬಿಡ್ತಾವ. ಪಕ್ಷಿಗಳು ಅಷ್ಟೇ, ಕಾಡಿನೊಳಗಿನ ಪಕ್ಷಿಗಳು ಅಷ್ಟೇ, ಊರನ ಪಕ್ಷಿಗಳು ಅಷ್ಟೇ. ಇದು ಜೀವನ ದರ್ಶನ. ಇದನ್ನ ತಿಳ್ಕೊಳ್ಳೋದ ಮನುಷ್ಯ. ಯಾವ ಸಂಬಂಧಗಳು ಇಲ್ಲಿ ಕಾಯಂ ಉಳಿದಿಲ್ಲ ಅಷ್ಟೇ. ನಾವು ಸಾವು ಬರಬಾರ್ದಂತೀವಿ, ಬಿಟ್ಟೈತೇನ್ ಹೇಳಿ? ಸಾವು ಯಾರಿಗೆ ಬರಲಾರ್ದು? ಸಾವು ನಾವು ಬರಬಾರ್ದಂತೀವಿ, ಸಾವು ಬಿಟ್ಟೈತೇನ್? ಇಲ್ಲ, ಸಾವು ಬರುವುದೇ ಈ ಜಗತ್ತಿನಲ್ಲಿ. ಸಾಕ್ರಟಿಸ್ ಅಂತ ಒಬ್ಬ ತತ್ವಜ್ಞಾನಿ ಇದ್ದ, ಅವನ ಶಿಷ್ಯ ಕ್ರೇಟೋ. ಸಾಕ್ರಟಿಸ್ನಿಗೆ ವಿಷ ಹಾಕ್ತಾರೆ, ವಿಷ, ಹ್ಯಾಮ್ಲಾಕ್ ಅಂತ ಕರೀತಾರೆ. ಅದಕ್ಕಂದ್ರೆ ಸ್ಲೋ ಪಾಯ್ಸನ್, ಸ್ವಲ್ಪ ಸಣ್ಣಗೆ ಕೊಲ್ತೈತೆ ಅದು, ಸ್ಲೋ ಪಾಯ್ಸನ್. ಸಾಕ್ರಟಿಸ್ ನಗುತ್ತಿದ್ದ, ಅವನಿಗೆ ಗೊತ್ತಿತ್ತು ಸಾವು ಬರಾಕತ್ತೈತೆ ಅಂತ. ಅವನ ಶಿಷ್ಯರೆಲ್ಲ ಅಳ್ತಿದ್ರು. ಕ್ರೇಟೋ ಅಳ್ತಿದ್ದ, ಶಿಷ್ಯನ ಹೆಸರು ಕ್ರೇಟೋ. ಶಿಷ್ಯ ಅಳ್ತಿದ್ದ. ಅವಾಗ ಗುರು ಕೇಳ್ತಾನೆ, ಯಾಕೆ ಅಳಾಕತ್ತಿಯಲ್ಲ? ಅಲ್ಲ, ನಮ್ಮ ಕಣ್ಣೆದ್ರಿಗೆ ಗೊತ್ತೈತಿ ನಿಮಗ ಸ್ಲೋ ಪಾಯ್ಸನ್ ಹಾಕ್ಯಾರ, ಸಾವು ಬರ್ತೈತಿ. ನಿಮಗ ಅರಿವಿಲ್ಲೇನ ಸಾವು ಬರಾಕತ್ತೈತಿ, ನೀವು ನೋಡಿದ್ರೆ ನಗುತ್ತೀರಲ್ಲ ಅಂತ. ಅವಾಗ ಸಾಕ್ರಟಿಸ್ ಅಂತ, ನೋಡು, ಈಗ ನಾ ಅದಿನೇ ಇಲ್ಲ, ಅಳ್ಬೇಕ್ ಯಾಕೆ ಹೇಳು? ಸಾವಿನ ಸಲುವಾಗಿ ಅಳುವುದ್ ಯಾಕೆ ಹೇಳು? ಈಗ ನೋಡು, ನಾ ಈಗ ಅದೀನಿ, ನಾ ಇದ್ದಾಗ ಸಾವು ಬಂದಿಲ್ಲ, ಸಾವು ಬಂದಾಗ ನಾನ ಇರುದಿಲ್ಲ ಅಂದ್ಮೇಲೆ ಅಳಬೇಕ್ ಯಾಕೋ? ಇದ್ದಾಗಲ್ಲ ಇದು ಪ್ರಶ್ನೆ. ಇದು ಜೀವನ ತಿಳ್ಕೊಳ್ಳೋದಷ್ಟೇ ಮನುಷ್ಯ. ನೋವಿಲ್ಲದ ಮನ, ಸಾವಿಲ್ಲದ ಮನೆ ಈ ಜಗತ್ತಿನೊಳಗೆ ತರಕ್ ಸಾಧ್ಯ ಇಲ್ಲ. ನೋವಿಲ್ಲದ ಮನೆ ತರಕ್ ಆಗೋದಿಲ್ಲ, ಸಾವಿಲ್ಲದ ಮನೆಯೂ ತರಕ್ ಆಗೋದಿಲ್ಲ. ಎರಡೂ ಇರದೇ. ಇದರ ಮಧ್ಯದೊಳಗೆ ಒಂದು ಹೂವ ಅರಳೈತಿ ಅಂದ್ರ ಅರಳಿದ್ದು ಬಾಡ್ಲೇಬೇಕು, ಹಚ್ಚಿದ್ದು ಆರ್ಲೇಬೇಕು, ಕಟ್ಟಿದ್ದು ಬೀಳಲೇಬೇಕು, ಹುಟ್ಟಿದ್ದು ಸಾಯ್ಲೇಬೇಕು. ಇದು ನಿಸರ್ಗದ ನಿಯಮ, ಇದು ಅಷ್ಟೇ. ಇದನ್ನ ಬಿಟ್ಟು ಏನ್ರ ಹೋಗಕ್ ಆಗ್ತೈತೆ? ನಾವ್ ಅಂತೀವಿ ಸಾವು ಬರಬಾರ್ದಂತ, ಅದು ಬರುವುದೇ ಅದು ಅಷ್ಟೇ. ಮತ್ತೆ ಯಾರ ಇಚ್ಛೆಯಂತೆ, ನಮ್ಮ ಇಚ್ಛೆಯಂತೆ ನಡೀದಿಲ್ಲ ಅಂದ್ರೆ ಬಿಡ್ರಿ ಹೋಗ್ಲಿ. ಯಾರ ಇಚ್ಛೆಯಂತರೇ ನಡೀತೈತಿ ಜಗತ್ತು. ಬೇಕಲ್ಲ ಇಂಥವ್ರ ಇಚ್ಛೆಯಂತೆ ನಡೀತೈತೆ ಅಂತ. ಯಾರ ಇಚ್ಛೆ ಪೂರ್ಣ ಆಗ್ಯಾವ? ರಾಮನಿಗೆ ಪಟ್ಟಾಭಿಷೇಕ ಆತು, ಅಲ್ಲಿ ಕೂಡಬಾರ್ದು, ಸಿಂಹಾಸನದ ಮೇಲೆ ಕೂಡ್ಬೇಕಂತ ರಾಮನ ಇಚ್ಛೆಯೂ ಇತ್ತು, ತಂದೆ ದಶರಥನ ಇಚ್ಛೆಯೂ ಇತ್ತು, ತಮ್ಮ ಭರತನ ಇಚ್ಛೆಯೂ ಇತ್ತು, ಪ್ರಜೆಗಳ ಇಚ್ಛೆ ಇತ್ತು. ಯಾರ ಇಚ್ಛೆನೂ ಆಳ್ಲಿಲ್ಲ. ಕೊನೆಗೆ 2 ಕಟ್ಟಿಗೆ ತುಂಡಿನ ಪಾದಕ್ಕೆ 12 ವರ್ಷ ಆಳ್ದು ಯಾರ ಇಚ್ಛೆನೂ ಪೂರ್ಣ ಆಗ್ಲಿಲ್ಲ ಜಗತ್ತಿನೊಳಗೆ. ನನ್ನ ಇಚ್ಛೆಯ ಪ್ರಕಾರ ನಡೀತೈತೆ ಅಂದ್ರೆ, ಈಗ ನನ್ ಕಾಲ್ ಪ್ಯಾರಾಲಿಸಿಸ್ ಆಗಿತ್ತಂದ್ರ ಕಾಲ್ ನಿಂದ ಐತಲ್ಲಪ್ಪ, ನಿನ್ನ ಇಚ್ಛೆಯ ಪ್ರಕಾರ ನಡಿಬೇಕು. ಹಂಗಿದ್ರ ನಡೆಯುವುದಿಲ್ಲ, ಯಾರ ಇಚ್ಛೆ ನಡೆಯುವುದಿಲ್ಲ. ಈಗ ನಮಗ ತಂದೆ ಅದಾನ, ತಂದಿಗೆ ಇಚ್ಛೆ ಏನೈತಿ? ನನಗ ಮುಪ್ಪಿನ ಕಾಲಕ್ ನನ್ನ ಮಗ ಜೋಪಾನ ಮಾಡ್ಬೇಕು. ಯಾ ತಂದಿಗೆ ಇಚ್ಛೆ ಇಲ್ಲಿದೆ? ಸಣ್ಣ ಹುಡುಗಿ ಅವ್ ಮಾಡ್ತಾನವ. ಸಣ್ಣ ಹುಡುಗಿದ್ದಾಗ ಮಗ ಹಿಂಗ ಅಂಬೆಗಾಲಿಕ್ಕೊಂತ ಬಂದ್ರ ಅಪ್ಪ ಅದನ್ನ ವಿಡಿಯೋ ಮಾಡಿ, ಎಲ್ಲಿ ಅವನ್ ಎದಿ ಮೇಲೆ ಹಿಂಗ ಅಂಬೆಗಾಲಿಕ್ಕೊಂತ ಬರ್ತಿರ್ತೈತಿ ಹುಡುಗ, ವಿಡಿಯೋ ಮಾಡಿ ತನ್ನ ಫ್ರೆಂಡ್ಸ್ಗೆಲ್ಲ ಬಿಡ್ತಾನ. ಏನು, ನಮ್ಮ ಚಿನ್ನನ ವಿಡಿಯೋ ಅಂತ ವಾಟ್ಸಪ್ನಾಗ ಬಿಡ್ತಾನ. ಮುಂದೆ ದೊಡ್ಡವಾದ ಮೇಲೆ ಆಸ್ತಿ ಕೊಡ್ತಿಲ್ಲ ಅಂತ ಎದಿಗ್ ಕಾಲ್ ಇಡ್ತಾನ. ಅವಾಗ ಬಿಡಪ್ಪ ವಿಡಿಯೋ ಮಾಡಿ ಚಿನ್ನನ ವಿಡಿಯೋ ನೋಡೋಣ. ಎದಿಗ್ ಕಾಲ್ ಕೊಡ್ತಾನ, ಬಿಡು ಚಿನ್ನನ ವಿಡಿಯೋ ಮಾಡಕತ್ತೀನಿ ತಡಿಯಪ್ಪ ಚಿನ್ನು ಅಂತಂದ್. ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗ್ತೀಯಪ್ಪ? ಉಳ್ದಿಲ್ಲ ಸಂಬಂಧ, ನನ್ನ ಇಚ್ಛೆ ಅಂತ ನಡೆದಿಲ್ಲ.